ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಸರ್ ನೀವು ಈ ಸಿಂಗರನ್ನು ನೋಡಿ ಖುಷಿನಲ್ಲಿ ಶಿಳ್ಳೆ ಹೊಡಿತೀರಾ ಅಂದ್ರೆ ಹೀಗೇದುಸ್ರು ಬಿಡ್ತಿದ್ದೀರಲ್ಲ. ನೀನಾ? ನಾನೇ ಸರ್. ನೋಡೋಕ್ ಥೇಟ ಬಂಗಾರನ್ ಥರನೇ ಇದ್ರು ಬೇಜಾನ್ ಕಿರಿಕ್ ಮಾಡೋ ಸಿಂಗಾರ. ನೀನ್ ಯಾಕೆ ಇಲ್ಲಿಗೆ ಬಂದೆ ಸಿಂಗಾರಮ್ಮ? ಆ ಬಂಗಾರಮ್ಮ ನಿಮಗೆ ಕೈ ಕೊಟ್ಟಿರಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನ್ ನಿಮ್ ಜೊತೆ ಕೈ ಜೋಡಿಸಿ ನಿಮ್ಮನ್ನ ರಾಜ ಮಾಡೋಣ ಅಂತ ಜೈಲಿಂದ ತಪ್ಪಿಸ್ಕೊಂಡು ಬಂದೆ. ಏನ್ ಹೇಳ್ತಾ ಇದೀಯಾ? ನೋಡಿ ಸರ್, ನಾನು ಆ ಬಂಗಾರನ್ ಥರ ನ್ಯಾಯ ನೀತಿ ಅಂತೆಲ್ಲ ಬೇಕಾದ ಮಾತುಗಳನ್ನ ಆಡಲ್ಲ. ನಂದೇನಿದ್ರು ನನಗೆ ನೀನು ನಿನಗೆ ನಾನು ಆ ಪಾಲಿಸಿ. ನನಗೆ ಯಾರು ಸಹಾಯ ಮಾಡ್ತಾರೋ ಅವ್ರಿಗೆ ನಾನು ಸಹಾಯ ಮಾಡ್ತೀನಿ. ಇನ್ನು ಬೇಡದಿರೋ ನ್ಯಾಯ ನೀತಿನೆಲ್ಲ ಕಸದ ಬುಟ್ಟಿಗೆ ಎಸಿತೀನಿ. ಈ ಧರ್ಮ ಕರ್ಮ ಎಲ್ಲ ನೋಡ್ಕೊಂಡು ನಿಂತ್ರೆ ನಮ್ಮ ಕೈಗೆ ಸಿಗೋದು ಚಿಪ್ ನಾಯಕನಹಳ್ಳಿ ಚಿಪ್. ನೋಡಿ ಸರ್, ನನಗೆ ನಿಮ್ಮ ಸಪೋರ್ಟ್ ಬೇಕು, ನಿಮಗೆ ಆ ಬಂಗಾರನ್ ಸಪೋರ್ಟ್ ಬೇಕು. ಹೌದು, ನಾನು ನಿನಗೆ ಸಪೋರ್ಟ್ ಮಾಡಿದ್ರೆ ಬಂಗಾರಮ್ಮ ಹೇಗೆ ನನಗೆ ಸಪೋರ್ಟ್ ಮಾಡ್ತಾರ? ಇಲ್ಲೇ ನೋಡಿ ನೀವು ಅರ್ಥ ಮಾಡ್ಕೊಳ್ದೇ ಇರೋದು. ನಾನು ಆ ಬಂಗಾರನ್ನ ಸಾಯಿಸಿ ಅವಳ ಜಾಗದಲ್ಲಿ ನಾನು ಹೋಗಿ ಕೂತ್ಕೊಂಡ್ರೆ ನಿಮ್ಗೆ ಆ ಬಂಗಾರನೇ ತಾನೇ ಸಪೋರ್ಟ್ ಮಾಡೋದು. ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಸರ್, ಇದು ಸಿಂಪಲ್ ವಿಷಯ. ನೀವು ನನಗೆ ಬೆಂಬಲ ಕೊಟ್ರೆ ನಾನು ಆ ಬಂಗಾರಮ್ಮನ ಜಾಗಕ್ಕೆ ಹೋಗಿ ಆ ಬಂಗಾರಮ್ಮನ ರೂಪದಲ್ಲಿ ಇದ್ಕೊಂಡು ನಿಮಗೆ ಬೆಂಬಲ ಕೊಡ್ತೀನಿ. ಅಂದರೆ ನಿಮ್ಮ ಪಾರ್ಟಿಗೆ ಸಪೋರ್ಟ್ ಮಾಡ್ತೀನಿ. ಸರ್, ನಿಮ್ಗೆ ಡೀಲ್ ಓಕೆನಾ? ಈ ಕೆಲಸ ಆಗುತ್ತಾ ಸಿಂಗಾರಮ್ಮ? ಹಾಗೇ ಆಗುತ್ತೆ ಸರ್. ಯಾಕೆಂದರೆ ಕೆಲಸ ಮಾಡೋಕ್ಕೆ ಅಂತಾನೆ ಬೇಜಾನ್ ಕೈಗಳು ನಮ್ಮ ಹತ್ರ ಇದೆ. ನೋಡ್ತೀರಾ? ನನ್ನ ಮಗ ಕಲಿ ಬಾರ್ ಓಪನ್ ಮಾಡಿರೋ ವೀರಭದ್ರ ಅಲ್ಲಿ ನೋಡಿ ಬಂದ್ರು. ಬಿಸ್ನೆಸ್ ಮ್ಯಾನ್ ರಾಜಶೇಖರ್ ಸರ್. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ತಾಂಡವ್. ಇಷ್ಟೇ ಅಲ್ಲ, ಇನ್ನೂ ಬೇಜಾನ್ ಕೈಗಳಿದೆ, ಕಾಣದ ಕೈಗಳು. ರಾಜಿ, ನಂಜವ್ವ, ಸಾಕ ಸರ್. ಸರ್, ನಿಮ್ಮ ಬೆಂಬಲ ನಮ್ಗೇನಾದರೂ ಸಿಕ್ಕಿದ್ರೆ ನಮ್ಮ ಇಡೀ ಖಾನ್ದಾನೇ ನಿಮ್ಮ ಜೊತೆ ನಿಂತ್ಕೊಳ್ಳುತ್ತೆ. ನೀವು ನಮಗೆ ಮೇವು ಹಾಕಿದ್ರೆ ನಾವು ಆ ಬಂಗಾರಮ್ಮಗೆ ನೀರು ಕುಡಿಸ್ತೀವಿ. ಸರ್, ನೀವು ನನ್ನ ಪರ ಅಂತ ನೋಡಿ ನಿಮ್ಮ ಪಕ್ಷನ ಪಾರಿವಾಳದಂತೆ ಹಾರಿಸ್ತೀವಿ. ಕೈ ನಮ್ದೆ, ಆಟ ನಿಮ್ದು ಸಾಹೇಬ್ರೆ. ಆ ಬಂಗಾರಮ್ಮನ ಬಗ್ಗು ಬಡ್ದು ಅಧಿಕಾರಿ ಚುಕ್ಕಾನಿ ಹಿಡೀರಿ. ಆಮೇಲೆ ಬಾರ್ ಮೇಲೆ ಬಾರ್ ಓಪನ್ ಮಾಡ್ತೀನಿ ನಾನು. ಆ ಕಂಟಿನ ಹಿಡಿದು ಕಟ್ಟಾಕಿ ಎಳ್ಕೊಬರೋ ಜವಾಬ್ದಾರಿ ನಂದು. ಎಣ್ಣೆ ಒಳೆನೆ ಹರಿಸಿ ಉಳಿದ ಎಮ್ಮೆಲೆಗಳನ್ನ ಕೊಂಡ್ಕೊಳ್ಬೋದು. ಸರ್, ಹಣ ಎಂಡ ಎರಡು ಒಟ್ಟಿಗೆ ಸೇರಿದ್ರೆ ಶತ್ರುಗಳು ಧೂಳಿಪಟ್ಟಾಗಿ ಹೋಗ್ತಾರೆ. ಚೌಕಬರಾಟದಲ್ಲಿ ಚೌಕನ ನೀವು ಹಾಕಿ, ಕಾಯಿನ ನಾವು ನಡೆಸ್ತೀವಿ. ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಆ ಬಂಗಾರನ್ನ ಕಾಗೆ ಬಂಗಾರ ಮಾಡಿ ಮತ್ತೆ ಮೇಲಕ್ಕೆ ಏಳಕ್ಕಾಗಬಾರ್ದು, ಹಾಗೆ ಭೂಮಿಲಿ ಹುದುಗ್ ಬಿಡೋಣ. ಏನಂತೀರಿ?
ನನಗೆ ಈ ಡೀಲ್ ಓಕೆ. ಅಣ್ಣಯ್ಯ ಅಣ್ಣಯ್ಯ ಊಟ ಮಾಡಿ. ನಂಗೆ ಬೇಡ ತಂಗಿವ. ಹಾಗೆ ಹೇಳ್ಬೇಡ ಅಣ್ಣಯ್ಯ, ಬಾ ನೀನು. ಹೊಟ್ಟೆನಾಗ ಬೆಂಕಿ ಇರಬೇಕಾದ್ರೆ ಗಂಟ್ಲನಾಗ ಅನ್ನ ಇಳಿಯೋಕ್ಕಿಲ್ಲ. ನಾನು ಅಟ್ಟಯ್ಯ ಊಟ ಮಾಡಕ್ಕಿಲ್ಲ. ಅಜ್ಜಿ ಹೋಗಿ ಊಟ ಮಾಡು. ಕಂಟಿ, ನನ್ಗೆ ಅರ್ಥ ಆಯ್ತದೆ. ನಿನ್ನ ಒಳಗೆ ಕುದಿತಿರೋ ಪಾಪ ನನ್ನ ಒಳಗೂ ಐತೆ ಕಲ. ನಿನ್ನ ಈ ದ್ವೇಷ, ಸಿಟ್ಟು, ಕ್ವಾಪ ಇದೆಲ್ಲ ಬಂದಿರೋದು ನನ್ನ ರಕ್ತದಿಂದನೇ. ನನ್ನ ಸೊಸೆ ಪ್ರಾಣ ತೆಗೆದವ್ರನ್ನ ನಾನು ಸುಮ್ಕೆ ಬಿಟ್ಬಿಡ್ತೀನ? ಆದರೆ ಒಂದು ಅರ್ಥ ಮಾಡ್ಕ ಮಗ, ಒಂದು ಕಿತ ನಮ್ಮ ಕೈಗೆ ರಕ್ತದ ಕಲೆ ಅಂಟ್ಬಿಟ್ರೆ ಅದನ್ನ ತೊಳೆಯೋಕ್ಕೆ ಇಡೀ ಜನ್ಮ ಸುರಿಬೇಕಾಯ್ತದೆ. ಪಕ್ಷ ಅದೇ ಮುಖಂಡ್ರವ್ರೆ, ಅವರೆಲ್ಲ ನೋಡ್ಕೋತಾರೆ ಮಗ. ಅತ್ತೆ, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಆಗಲೇ ಅಜ್ಜಿ ನನ್ನ ಮೇಲೆ ಅನುಮಾನ ಪಟ್ರಲ್ಲ, ಇಷ್ಟಕ್ಕೆಲ್ಲ ಕಾರಣ ಆ ಹೊಸ ಹುಡುಗಿ ಸ್ನೇಹ ಅಂತ ನಿಮ್ಗೆ ಯಾರಿಗೂ ಅನ್ನಿಸ್ತಿಲ್ವಾ? ಏನು ಹೇಳ್ತಿದ್ಯಾ ರಾಧಾ? ಏಯ್, ಆ ಹುಡುಗಿ ಬಗ್ಗೆ ಮಾತಾಡಬೇಡ ನೀನು. ನಾನು ನಿನ್ನ ಬಗ್ಗೆ ಹೇಳ್ದೆ ಅಂತ ನೀವು ಆ ಹುಡುಗಿ ಬಗ್ಗೆ ಹೇಳ್ತಿದ್ಯಾ? ಇಲ್ಲ ಅಜ್ಜಿ, ನನ್ನ ಅನುಮಾನಕ್ಕೆ ತುಂಬ ಕಾರಣಗಳಿದೆ, ಅದಕ್ಕೆ ಈಗ ಹೇಳ್ತಿದ್ದೀನಿ. ಮೊದಲನೇದು, ಆ ಹೊಸ ಹುಡುಗಿ ಸ್ನೇಹ ಮತ್ತೆ ಅವರಪ್ಪ ಬಂದಮೇಲೆ ತುಂಬ ಬದಲಾವಣೆಗಳಾಗಿದೆ. ಎರಡನೇದು, ಅತ್ತೆ ಮತ್ತೆ ಸ್ನೇಹಂಗೆ ಆಕ್ಸಿಡೆಂಟ್ ಆದಾಗ ಕಂಟಿ ಮಾವನ ಬಲವಂತವಾಗಿ ಅಪ್ಪ ಮಗಳು ಅಲ್ಲೇ ಜೊತೆಲಿ ಇರಿಸ್ಕೊಂಡಿದ್ದಾರೆ. ನಂಗೋಸಿ ಅರ್ಜೆಂಟ್ ಕೆಲಸ ಐತೆ. ನಿಮ್ಗೇನೋ ಅಭ್ಯಂತರ ಇಲ್ಲ ಅಂದರೆ ಬೇರೆ ಕಾರ್ ಮಾಡಿಕೊಡ್ಲಾ? ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗ್ಬೇಡಿ. ಹಂಗಲ್ಲ, ಅದು ಸಾಯಬ್ರೆ, ದಯವಿಟ್ಟು ನಮ್ಮ ಜೊತೆ ಬನ್ನಿ, ನಾವು ಬಿಟ್ಟು ಹೋಗ್ಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.